ಕಂಡವರ ಕಿವಿ ಮಾತನ್ನ ಕೇಳಿ ಕಂಡವರನ್ನ ಮೆಚ್ಚಿಸುವ ಸಲುವಾಗಿ ಕಂಡ ಕಂಡ ಸಾರ್ವಜನಿಕ ಸ್ಥಳಗಳಲ್ಲಿ ಕುಂಡಿ ಎತ್ತಿ ತಿಕ್ಕಲು ತಿಕ್ಕಲು ಹಾಗೆ ಕುಣಿಯೋದಕ್ಕೆ ಪ್ರಾರಂಭವನ್ನ ಮಾಡಿದ್ರೆ ಸಾರ್ವಜನಿಕರೆಲ್ಲ ಒಟ್ಟಿಗೆ ಸೇರಿ ಅದೇ ಕುಂಡಿಯ ಮೇಲೆ ಒದ್ದು ಕಳಿಸ್ತಾರೆ. ಅಥವಾ ತಿಕ್ಕಲು ತಿಕ್ಕಲು ಹಾಗೆ ಕುಣಿಯೋದನ್ನ ನೋಡಿ ಈತ ಯಾವನ ಹುಚ್ಚ ಇರಬೇಕು ಅಂತ ತಿಳಿದು ನೋಡಿ ನಗದಕ್ಕೆ ಪ್ರಾರಂಭವನ್ನ ಮಾಡ್ತಾರೆ. ಪ್ರದೀಪ್ ಈಶ್ವರ್ ಅವರೇ, ಇವತ್ತು ನಿಮ್ಮನ್ನ ನೋಡಿದ್ರೆ ನನ್ಗೆ ಅದೇ ರೀತಿಯಾಗಿನೇ ಅನಿಸ್ತಾ ಇದೆ. ನೀವು ಕೇವಲ ನಿಮ್ಮ ಮಾನ ಮರ್ಯಾದೆಯನ್ನ ಮಾತ್ರ ಕಳ್ಕೊಳ್ತಾ ಇಲ್ಲ, ನಿಮ್ಮ ಕ್ಷೇತ್ರದ ಜನರ ಮಾನ ಮರ್ಯಾದೆಯನ್ನೆಲ್ಲ ತೆಗಿತಾ ಇದ್ದೀರಾ. ಮಹಾಪುರುಷರಾಗಿರುವಂತಹ ಮಹಾ ಕಾಲಜ್ಞಾನಿಗಳಾಗಿರುವಂತಹ ಕೈವಾರ ತಾತಯ್ಯನವರು ಜನಿಸಿರುವಂತಹ ಬಲಿಜ ಜನಾಂಗಕ್ಕೆ ನೀವೊಬ್ರು ಕಪ್ಪು ಚುಕ್ಕಿಯಾಗಿ ಕಾಣಿಸ್ಕೊಳ್ತಾ ಇದ್ದೀರಾ. ಜನ ಚಪ್ಪಲಿಯನ್ನ ತೂರಿದ್ದು ನಿಮ್ಮ ಜಾತಿ ಯಾವುದು ಅಂತ ನೋಡಿ ಅಲ್ಲ, ನಿಮ್ಮ ನಾಲಿಗೆಯಿಂದ ಬಂದ್ವೆಲ್ಲ ಪದಗಳು, ಆ ಪದಗಳನ್ನ ನೋಡಿ ಚಪ್ಪಲಿಯನ್ನ ತೂರಿದ್ದು. ನೀವೊಬ್ರು OBC ಕ್ಯಾಟಗರಿಯ ರಾಜಕಾರಣಿ ಅಂತ ತಿಳಿದು ನಿಮ್ಮ ಮೇಲೆ ಜನ ಚಪ್ಪಳಿಯನ್ನ ತೂರ್ಲಿಲ್ಲ. ನಿಮ್ಮ ಅಹಂಕಾರದ ದುರಹಂಕಾರದ ವರ್ತನೆಯಿಂದ ಜನ ಚಪ್ಪಲಿಯನ್ನ ತೆಗೆದುಕೊಂಡು ತೂರಿದ್ದು. ಈ ನಮ್ಮ ರಾಜ್ಯದಲ್ಲಿ ಒಂದು ನಾಟಕ ಮಂಡಳಿ ಪ್ರಾರಂಭವಾಗ್ಬಿಟ್ಟಿದೆ ಕಣ್ರಿ. ಈ ನಾಟಕ ಮಂಡಳಿಯ ಒಳಗಡೆ ಕೆಲವೊಂದಷ್ಟು ಜನ ವಿಚಿತ್ರವಾದಂತಹ ಪಾತ್ರಗಳನ್ನ ಆಯ್ಕೆಯನ್ನ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಆ ವಿಚಿತ್ರವಾದಂತಹ ಪಾತ್ರಗಳಲ್ಲಿ ನಮ್ಮ ಪ್ರದೀಪ್ ಈಶ್ವರ್ ಅವರು ಹುಚ್ಚನ ಪಾತ್ರವನ್ನ ಆಯ್ಕೆಯನ್ನ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂತ ಕಾಣಿಸ್ತಾ ಇದೆ. ನೋಡಿ, ಇಷ್ಟು ದಿನ ಸಿದ್ದರಾಮಯ್ಯನವರು ಅಧಿಕಾರದಲ್ಲಿ ಇದ್ದಾಗ ಪ್ರದೀಪ್ ಈಶ್ವರ್ ಅವರು ಹುಚ್ಚನ ಪಾತ್ರವನ್ನ ಅಭಿನಯಿಸಿ ಸಿದ್ದರಾಮಯ್ಯನವರನ್ನ ಖುಷಿಪಡಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ರು. ಇವಾಗ DK ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳಾಗಿದ್ದಾರೆ. DK ಶಿವಕುಮಾರ್ ಅವರನ್ನ ಮೆಚ್ಚಿಸುವ ಸಲುವಾಗಿ ಈಗ ರೌಡಿಯ ಪಾತ್ರವನ್ನ ಆಯ್ಕೆಯನ್ನ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅನಿಸ್ತಾ ಇದೆ. ತೋಳ್ ತಟ್ತಾರೆ, ಅಂದ್ರೆ ತೊಡೆ ತಟ್ತಾರೆ, ಅವಾಜ್ ಹಾಕ್ತಾರೆ, ಏನು ಕಿತ್ಕೊಳ್ಳೋದಕ್ಕಾಗೋದಿಲ್ಲ ಅಂತಾರೆ, ತಾಕತ್ತಿದ್ಯಾ ಅಂತಾರೆ. ಪುಡಿ ರೌಡಿಗಳು ಯಾವ ರೀತಿಯಾಗಿ ಮಾತನಾಡ್ತಾರೋ ಅದೇ ರೀತಿಯಾಗಿ ವರ್ತನೆಯನ್ನ ಬದಲಾಯಿಸ್ಕೊಂಡ್ಬಿಟ್ಟಿದ್ದಾರೆ. ಸ್ವಾಮಿ, ನಿಮ್ದೊಂದು ವಿದ್ಯಾಸಂಸ್ಥೆ ಇದೆ, ಆ ವಿದ್ಯಾಸಂಸ್ಥೆಯಲ್ಲಿ ಕಲಿತಿರುವಂತಹ ಮಕ್ಕಳೇನ್ ಕಲಿಬೇಕು? ನನಗೆ ಎಲ್ಲೋ ಒಂದ್ ಕಡೆ ಅನ್ಸುತ್ತೆ, ನೀವು ಕಿತ್ಕೊಳ್ಳೋದು ಅದು ಇದು ಅಂತ ಹೇಳ್ತಿರ್ತಿರಲ್ಲ, ಮುಂದೊಂದು ದಿನ ನಿಮ್ಮ ವಿದ್ಯಾಸಂಸ್ಥೆಯಲ್ಲಿ ಕಲಿತಿರುವಂತಹ ಮಕ್ಕಳು ಯಾರ್ಯಾರ್ದು ಎಲ್ಲೆಲ್ಲಿ ಹೋಗಿ ಏನೇನ್ ಕಿತ್ಕೊಂಡ್ಬಿಡ್ತಾವೋ ಅಂತ ಅನಿಸ್ತಾ ಇದೆ. ಏನ್ ಸ್ವಾಮಿ ನೀವು ಬೆಳಗಿನ ಸಂಜೆ ತನಕ ಏನು RSS ವಿರುದ್ಧವಾಗಿ ಹೇಳಿಕೆಗಳನ್ನ ನೀಡ್ಬಿಟ್ರೆ ನಿಮ್ಮ ರಾಹುಲ್ ಗಾಂಧಿ ಸೆಂಟ್ರಲ್ ಲೆವೆಲ್ ಅಲ್ಲಿ ಗುರುತಿಸ್ಬಿಟ್ಟು ಸೆಂಟ್ರಲ್ ಲೆವೆಲ್ಗಳಲ್ಲಿ ಕರೆದ್ಬಿಟ್ಟು ನಿಮ್ಗೆ ಪೋಸ್ಟಿಂಗ್ ಕೊಟ್ಬಿಡ್ತಾರೆ ಅಂತ ಏನಾದ್ರು ಆಸೆಯನ್ನ ಇಟ್ಕೊಂಡು ಹಗಲುಗನಸನ್ನ ಕಾಣ್ಕೊಂಡು ರಾಹುಲ್ ಗಾಂಧಿ ಅವರನ್ನ ಮೆಚ್ಚಿಸುವ ಸಲುವಾಗಿ RSS ವಿರುದ್ಧವಾಗಿ ಹೇಳಿಕೆಗಳನ್ನ ನೀಡ್ತಿದ್ದೀರಾ. ಏನ್ ಕತೆ ಏನು ಅಂತ. RSS ವಿರುದ್ಧವಾಗಿ ಯಾವತ್ತು ಮಾತನಾಡದೇ ಇರೋಂಥವ್ರು ಇದ್ದಕ್ಕಿದ್ದ ಹಾಗೇನೆ RSS ವಿರುದ್ಧವಾಗಿ ಹೇಳಿಕೆಗಳು ಬರ್ತಾ ಇದ್ದಾವೆ. ಬಿಡಿ, ಆ ಸಿನಿಮಾ ಡೈಲಾಗ್ಗಳನ್ನೆಲ್ಲ ಹೊಡೆಯೋದು ಇದೇನು ಆಂಧ್ರ ಅಲ್ಲ, ನೀವೇನ್ ಪವನ್ ಕಲ್ಯಾಣ್ ಅಲ್ಲ. ನೀವು ಪವನ್ ಕಲ್ಯಾಣ್ ಆಗೋದಕ್ಕೂ ಸಹ ಸಾಧ್ಯ ಇಲ್ಲ. ಪವನ್ ಕಲ್ಯಾಣ್ ಅವರಲ್ಲಿ ನೀವೆಲ್ಲಿ? ಏನ್ ಸ್ವಾಮಿ ನಿಮ್ಮ ಸರ್ಕಾರದ ಕರ್ಮ? ಬೆಳಗಿಂದ ಸಂಜೆ ತನಕ ಬರೀ RSS. ತಪರ್ ಸಾವರ್ಕರ್, ತಪರ್ ಗೂಡ್ಸೆ, ಇದು ಬಿಟ್ಟರೆ ಏನು ಇಲ್ವಾ? ಅಭಿವೃದ್ಧಿ ಬಗ್ಗೆ ಒಬ್ಬನು ಮಾತನಾಡೋದಿಲ್ಲ. ಬೆಳಿಗ್ಗೆಯಿಂದ ಸಂಜೆ ತನಕ ಇವನ್ ತಪ್ಪ ಅವನು, ಅವನ್ ತಪ್ಪ ಇವನು, ಅವನ್ ತಪ್ಪ ಇವನು, ಇವನ್ ತಪ್ಪ ಇವನು ಬರ್ತಾರೆ. ಮೀಡಿಯಾಗಳ ಮುಂದೆ ಏನಾರು ಒಂದು ಕಿರಿಕ್ ಮಾಡ್ತಾರೆ. ಕಿರಿಕ್ ಮಾಡೋದಕ್ಕೆ ಏನಾರು ಕೌಂಟರ್ ಬಂತು ಅಂತಂದ್ರೆ ಜಾತಿನ ಮಧ್ಯದಲ್ಲಿ ತಂದ್ಬಿಡ್ತಾರೆ. ಬಾಯಿ ಬಂದ ಹೇಳಿಕೆಗಳನ್ನ ನೀಡ್ಬಿಡೋದು, ಬೊಗಳು ಬಿಡೋದು. ನಂತರ ಬೊಗಳಿದ ನಂತರ ಅದನ್ನ ಎದುರಿಸುವ ತಾಕತ್ತಿಲ್ದಲೇನೆ ಜಾತಿಯನ್ನು ಶೀಲ್ಡ್ ತಂದು ಇಟ್ಕೊಂಡ್ಬಿಡೋದು. ಇಂತಹ ಬಾಳ್ ಯಾಕೆ ಜಾತಿನ ತೆಗೆದುಕೊಳ್ತೀರಾ? ಮಾತೆತ್ತುರವೇ ಹೇಳ್ತಿರ್ತಾರೆ ಕಾಂಗ್ರೆಸ್ನವರು, ನಮ್ಮದು ಜಾತ್ಯಾತೂತಿನ ಪಕ್ಷ ಅಂತ. ನಿಮ್ಮಲ್ಲಿರುವಂತಹ ಜಾತಿ ತೂತ್ಗಳನ್ನೇ ಮುಚ್ಕೊಳಕ್ ಆಗ್ತಾ ಇಲ್ಲ, ಇನ್ನ ಜಾತ್ಯಾತೂತಿನ ಪಕ್ಷ ಅಂತೆ. ಅಯ್ಯೋ, ಅದಿನ್ ಯಾವ ಸೀಮೆ ಜಾತ್ಯಾತೂತಿನ ಸಿದ್ಧಾಂತಗಳು? ಒಟ್ನಲ್ಲಿ ನೀವೆಲ್ಲ ಒಂದು ನಿರ್ಧಾರವನ್ನ ತೆಗೆದುಕೊಂಡ್ಬಿಟ್ಟಿದ್ದೀರಾ. DK ಶಿವಕುಮಾರ್ ಅವ್ರಿಗೆ ಇದು ತುಂಬಾ ಚೆನ್ನಾಗಿ ಅರ್ಥವಾಗಿರ್ಬೇಕು. DK ಶಿವಕುಮಾರ್ ಅವ್ರಿಗೆ ವಿರೋಧಿಗಳು ಎಲ್ಲಿಯೂ ಸಹ ಇಲ್ಲ. DK ಶಿವಕುಮಾರ್ ಅವ್ರಿಗೆ ವಿರೋಧಿಗಳಿರುವಂತಹದ್ದು ಅವರದೇ ಕಾಂಗ್ರೆಸ್ ಪಕ್ಷದಲ್ಲಿ. DK ಶಿವಕುಮಾರ್ ಅವರ ವಿರುದ್ಧವಾಗಿ ಅಂದ್ರೆ ತಮ್ಮೊಳಗಡೆ ಇರುವಂತಹ ಅಸಹನೆಯನ್ನ, ತಮ್ಮೊಳಗಡೆ ಇರುವಂತಹ ಕೋಪವನ್ನ, ತಮ್ಮೊಳಗಡೆ ಇರುವಂತಹ ದ್ವೇಷವನ್ನ DK ಶಿವಕುಮಾರ್ ಅವರ ವಿರುದ್ಧವಾಗಿ ನೇರವಾಗಿ ತೀರಿಸ್ಕೊಳ್ಳೋದಕ್ಕೆ ಸಾಧ್ಯವಾಗದೇನೆ ಇಂಡೈರೆಕ್ಟ್ ಆಗಿ, ಅಂದ್ರೆ ಬೇರೆ ರೀತಿಯಾದಂತಹ ದಾರಿಯಲ್ಲಿ ಹೋಗ್ತಾರಲ್ಲ, ಆ ರೀತಿಯಾಗಿ ಏನಾದ್ರೂ ಮಾಡಿ DK ಶಿವಕುಮಾರ್ ಅವರ ಸರ್ಕಾರಕ್ಕೆ ಕೆಟ್ಟ ಹೆಸರು ತರಬೇಕು ಅಂತ ತಿಳಿದು ನೀವುಗಳು ಒಂದಷ್ಟು ಜನ ಇದ್ದೀರಲ್ಲ, ಒಂದು 4-5 ಜನ ಇದ್ದೀರಾ, ನೀವುಗಳೆಲ್ಲ ಸೇರ್ಕೊಂಡು ಬೆಳಗಿಂದ ಸಂಜೆ ತನಕ ಹಿಂದೂಗಳ ವಿರುದ್ಧವಾಗಿ ಹೇಳಿಕೆಗಳನ್ನ ಕೊಟ್ಕೊಂಡು RSS ಅನ್ಕೊಂಡು ಗೂಡ್ಸೆ ಸಾವರ್ಕರ್ ಅನ್ಕೊಂಡು ಕೆಟ್ಟ ಹೆಸರು ತರುವಂತಹ ಕೆಲಸಗಳನ್ನ ಮಾಡ್ತಾ ಇದ್ದೀರಾ. ಒಟ್ನಲ್ಲಿ ನಿಮ್ಮ ಆಸೆ ಏನು ಅಂತಂದ್ರೆ DK ಶಿವಕುಮಾರ್ ಬಣದವರಂತೂ ಅಲ್ಲ ನೀವು, ಸಿದ್ದಣ್ಣನ ಬಣದವರು. ನಮಗೂ ಅರ್ಥವಾಗುತ್ತೆ. ಸಿದ್ದಣ್ಣನ ಬಣದವರಾಗಿ ಏನ್ ಮಾಡ್ತಾ ಇದ್ದೀರಾ? DK ಶಿವಕುಮಾರ್ ಅವ್ರಿಗೆ ಕೆಟ್ಟ ಹೆಸರು ತರ್ತಾ ಇದ್ದೀರಾ. ಅವ್ರು ಮುಂದಿನ ಬಾರಿ ಚುನಾವಣೆಯಲ್ಲಿ ಗೆಲ್ಲಬಾರ್ದು, ಅವ್ರನ್ನ ಹೆಂಗಾರು ಮಾಡಿ ಹಾಳು ಮಾಡ್ಬಿಡ್ಬೇಕು. ನಾವೂನು ಬುದ್ಧಿವಂತರೇನೆ,
ರಾಜಕೀಯನ ಅಲ್ಪ ಸ್ವಲ್ಪ ತಿಳ್ಕೊಂಡಿದೀವಿ. ನೋಡ್ರಿ ಅಲ್ಲಿ ನಮ್ಮ ಏರಿಯಾಗ ಬರ್ರಿ, ಪ್ರಿಯಾಕೃಷ್ಣ ಅವ್ರು ಇಲ್ವೇನ್ರಿ? ಪಾಪ ಅವರು ಇದುವರೆಗೂ ಒಬ್ಬರ ವಿರುದ್ಧವಾಗಿ ಹೇಳಿಕೆಯನ್ನು ಕೊಟ್ಟವರಲ್ಲ, ಮೀಡಿಯಾಗಳ ಮುಂದೆ ಬಂದು ಮಾತನಾಡಿದವರಲ್ಲ. ತಾವಾಯ್ತು, ತಮ್ಮ ಕೆಲಸ ಆಯ್ತು. ಅಂತಹ ರಾಜಕಾರಣಿಗಳು ಬೇಕನ್ರಿ ನಮ್ಗೆ. ಹೇ, ನಾವೆಲ್ಲ ನಿಮಗೆ ಬುದ್ಧಿ ಮಾತುಗಳನ್ನ ಹೇಳುವಂತಹ ಪರಿಸ್ಥಿತಿ ಬಂದ್ಬಿಟ್ವಲ್ಲ. ಏನೋ ನೀವುಗಳ ಅರ್ಥವನ್ನ ಮಾಡ್ಕೊಳ್ಳಿ, ಇಲ್ಲ ಜನ ಕ್ಯಾಕೋ ತುಗಿತಿರ್ತಾರೆ, ಉಗಿಸ್ಕೊಳ್ತಾ ಇರಿ ಅಂತ ಹೇಳ್ತಾ, ಆ ಕೃಷ್ಣ ಎಲ್ಲರಿಗೂ ಒಳ್ಳೇದನ್ನ ಮಾಡ್ಲಿ. ಎಲ್ರಿಗೂ ಧನ್ಯವಾದಗಳು. ಜೈ ಶ್ರೀ ಕೃಷ್ಣ.